ಬಯಸಿದ ಖಾತೆ ಸಿಗದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಚಿವರ ದಿಢೀರ್ ಸುದ್ದಿಗೋಷ್ಠಿ ಇದೀಗ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮನೆಯಲ್ಲೇ ಸಚಿವ ರಾಮಲಿಂಗಾರೆಡ್ಡಿಯ ಸುದ್ದಿಗೋಷ್ಠಿ ಇದು. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರಾ ಅಥವಾ ಒಪ್ಪಿ ಮುಂದುವರಿಕೆ ಆಗ್ತಾರಾ? ಇವೆಲ್ಲವೂ ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೂತನ ಸಚಿವರ ನಡೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಡಿಕೆಯನ್ನ ಇಟ್ಟಿದ್ರು ಸಚಿವರು. ಬೇಡಿಕೆ ಇಟ್ಟಿದ್ದಂತಹ ಖಾತೆ ಕೃಷ್ಣ ಬೈರೇಗೌಡರ ಪಾಲಾಗದೆ. ಬೃಹತ್ ನೀರಾವರಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಒಪ್ಪಿಕೊಳ್ತಾ ಇಲ್ಲ. ಅವರಿಗೆ ಕೊಟ್ಟಿರುವಂತಹ ಖಾತೆ ಏನಿದೆ ಅದನ್ನ ಒಪ್ಪಿಕೊಳ್ಳೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ತಯಾರಿಲ್ಲ. ಬಯಸಿದ ಖಾತೆ ಸಿಗದಿದ್ದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಒಂದು ಕಡೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದಂತ ಎರಡನೇ ದಿನವೇ ಡಿಕೆ ಶಿವಕುಮಾರ್ ಅವರಿಗೆ ಖಾತೆಯ ಖ್ಯಾತೆ ಇದೀಗ ಶುರುವಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಬದಲು ಜಲಸಂಪನ್ಮೂಲ ಖಾತೆಯನ್ನ ನೀಡಿದ್ದಕ್ಕೆ ಆಕ್ರೋಶಗೊಂಡಿರುವಂತಹ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ತಾನು ನಿರ್ಧರಿಸಿದ್ದೇನೆ. ರಾಜೀನಾಮೆ ಪತ್ರವನ್ನ ಜೇಬ್ನಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿದ್ದೇವೆ ಅನ್ನುವಂಥ ಕೆಲವೊಂದಿಷ್ಟು ವಿಚಾರಗಳು ಕೂಡ ಹರಿದಾಡ್ತಾ ಇತ್ತು. ಇನ್ನು ಆ ಪತ್ರವನ್ನ ಸಿಎಂಗೆ ನೀಡಿದ್ದಾರೆ ಅಥವಾ ಫೋನ್ ಕರೆ ಮಾಡಿ ಈ ರೀತಿಯಾಗಿ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ನೆನೆಯವರೆಗೆ ಸಿಗ್ತಾ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಜಲಸಂಪನ್ಮೂಲ ಖಾತೆಯನ್ನು ವಹಿಸಿಕೊಳ್ಳೋದಕ್ಕೆ ತಾನು ಸಿದ್ಧನಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ನೀಡದಿದ್ರೆ ಸಚಿವ ಸ್ಥಾನವೇ ನನಗೆ ಬೇಡ, ನನ್ನ ರಾಜೀನಾಮೆಯನ್ನ ನೀವು ಅಂಗೀಕರಿಸಿ ಅಂತ ಹೇಳಿ ನೇರವಾಗಿ ಹೇಳ್ತಾ ಇದ್ರು. ಖಾತೆ ಹಂಚಿಕೆಯ ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ದೊರಕಿದೆ. ಹೀಗಾಗಿ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೆನೆಯೂ ಕೂಡ ಬಹಳಷ್ಟು ಹೇಳಿಕೆಗಳನ್ನ ನೀಡಿದ್ರು ರಾಮಲಿಂಗಾರೆಡ್ಡಿ ಅವರು. ಹಿರಿಯರು, ಸಾಕಷ್ಟು ಅನುಭವ ಉಳ್ಳಂತಹ ವ್ಯಕ್ತಿ ನಾನು, ನನಗೆ ಬೇಕಾಗಿರುವಂತಹ ಸ್ಥಾನವನ್ನ ನೀಡಬೇಕು, ಅದರ ಬದಲಾಗಿ ಬೇರೆ ಸ್ಥಾನವನ್ನ ನೀಡಿದ್ರೆ ನಾನು ಅದನ್ನ ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ, ಜೊತೆಗೆ ತಾನು ರಾಜೀನಾಮೆಯನ್ನ ನೀಡ್ತೇನೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ರು. ಅದೇ ರೀತಿಯಾಗಿ ನೆನೆ ಯಾವಾಗ ಖಾತೆ ಹಂಚಿಕೆ ಆಗತ್ತೆ ಅದಾದ ನಂತರದಲ್ಲಿ ಮತ್ತಷ್ಟು ಆಕ್ರೋಶ ಭುಗಿಲೆದ್ದಿದೆ. ಒಟ್ಟಾರೆಯಾಗಿ ಸಚಿವರ ದಿಢೀರ್ ಸುದ್ದಿಗೋಷ್ಠಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಮನೆಯಲ್ಲೇ ಸಚಿವ ರಾಮಲಿಂಗಾರೆಡ್ಡಿಯ ಸುದ್ದಿಗೋಷ್ಠಿ ಇದು. ಸಚಿವ ಸ್ಥಾನಕ್ಕೆ ಏನಾದ್ರೂ ರಾಜೀನಾಮೆಯನ್ನೇ ನೀಡ್ತಾರಾ ಅಥವಾ ಕೊಟ್ಟಿರುವಂತಹ ಖಾತೆಯನ್ನ ಒಪ್ಪಿಕೊಂಡು ಮುಂದೆ ಅದೇ ಪೋಸ್ಟ್ ನಲ್ಲಿ ಕಂಟಿನ್ಯೂ ಆಗ್ತಾರಾ? ಇವೆಲ್ಲವೂ ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರದಲ್ಲಿ ಒಂದು ಕಡೆ ಸಚಿವ ಸಂಪುಟದ ಟಾಸ್ಕ್ ಆಗತ್ತೆ, ಸಾಕಷ್ಟು ಸಚಿವರ ನೇಮಕ ಮಾಡಲಾಗತ್ತೆ, ಅದಾದ ನಂತರದಲ್ಲಿ ಖಾತೆ ಹಂಚಿಕೆಯನ್ನ ಕೂಡ ಮಾಡಲಾಗತ್ತೆ. ಇದೆಲ್ಲದೂ ಕೂಡ ವರಿಷ್ಠರು ತಿಳಿಸಿರುವ ಹಾಗೆ ತಾನು ನೀಡಿದ್ದೇನೆ ಅಂತ ಹೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಈಗ ಒಂದು ರೀತಿ ಹೈ ಟೆನ್ಷನ್. ಯಾವ ರೀತಿಯಾಗಿ ಇದೆಲ್ಲದನ್ನ ಕೂಡ ಸರಿದೂಗಿಸಿಕೊಂಡು ಹೋಗ್ತಾರೆ, ಹೇಗೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ರಾಮಲಿಂಗಾರೆಡ್ಡಿ ಏನಾದ್ರೂ ರಾಜೀನಾಮೆ ನೀಡೋದಕ್ಕೆ ಮುಂದಾದ್ರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಥವಾ ಹೈಕಮಾಂಡ್ ವರಿಷ್ಠರು ಇದಕ್ಕೆ ಬೇರೆ ಏನಾದ್ರೂ ತೀರ್ಮಾನಗಳನ್ನ ಮಾಡ್ತಾರಾ, ಚರ್ಚೆಗಳನ್ನ ಮತ್ತೆ ನಡೆಸ್ತಾರಾ, ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ಬೇಡಿಕೆಯನ್ನ ಇಟ್ಟಿದ್ರು ಸಚಿವರು. ಅದೇ ಖಾತೆ ತನಗೆ ಬೇಕು ಅನ್ನೋದಾಗಿ. ಆದ್ರೆ ಬೇಡಿಕೆ ಇಟ್ಟಿದ್ದಂತ ಖಾತೆ ಕೃಷ್ಣ ಬೈರೇಗೌಡ ಅವರಿಗೆ ಸೇರಿದ್ದಾಗಿದ್ದು. ಈಗ ಬೃಹತ್ ನೀರಾವರಿ ಖಾತೆಯನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ತಾನು ಒಪ್ಕೊಳ್ಳೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಸಿದ್ಧವಿಲ್ಲ. ಒಟ್ಟಾರೆ ಸುದ್ದಿಗೋಷ್ಠಿಯನ್ನ ನಡೆಸಿ ಏನಾದ್ರೂ ಮಹತ್ತರವಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅಥವಾ ಕೊಟ್ಟಿರುವ ಖಾತೆಯನ್ನ ಉಳಿಸಿಕೊಂಡು ಅದರಲ್ಲೇ ಮುಂದುವರಿತಾರಾ? ಎಲ್ಲವೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಒಂದು ಕಡೆ ಕಗ್ಗಂಟಿನ ನಡುವೆನೇ ಖಾತೆ ಹಂಚಿಕೆಯೂ ಕೂಡ ಆಗದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ ಅಂತಿಮವಾಗಿದ್ದು, ಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ ಕಂದಾಯ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಹೀಗೆ ಬೇರೆ ಬೇರೆ ಖಾತೆಗಳನ್ನು ಕೂಡ ನೀಡಲಾಗಿದೆ. ಇನ್ನೊಂದು ಕಡೆ ಈ ಖಾತೆ ಹಂಚಿಕೆ ಎನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ಭುಗಿಲೇಳ್ತಾ ಇದೆ. ಬಹಳ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ನಿನ್ನೆಯೂ ಕೂಡ ಈ ಖಾತೆ ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ತನಗೆ ಇರುವಂತಹ ಅನುಭವಕ್ಕೆ ತಕ್ಕವಾದಂತಹ ಒಂದು ಪೊಸಿಷನ್ ಆಗಿರಬಹುದು, ಅದಕ್ಕೆ ತಕ್ಕಂತೆ ಒಂದು ಸ್ಥಾನ ನೀಡಲೇಬೇಕಾಗತ್ತೆ. ಜೊತೆಗೆ ತಾನು ಡಿಮ್ಯಾಂಡ್ ಇಟ್ಟಿರುವಂತಹ ಖಾತೆ ಏನಿದೆ ಅದನ್ನ ತನಗೆ ನೀಡಿದ್ರೆ ಸೂಕ್ತ, ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆಯನ್ನ ತಾನು ನೀಡ್ತೇನೆ ಅನ್ನುವಂತಹ ಬಲವಾದ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿಯೂ ಕೂಡ ಖಾತೆ ಹಂಚಿಕೆ ಆಗದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅಥವಾ ತಮ್ಮ ಒಂದು ನಿರ್ಧಾರವನ್ನ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತಾರಾ, ತಮ್ಮ ನಿಲುವು ಏನು ಅನ್ನೋದನ್ನ ತಿಳಿಸ್ತಾರಾ, ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಅಥವಾ ಅಂತಿಮ ಹಂತದಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ವರಿಷ್ಠ ನಾಯಕರು ಏನಾದರೂ ಬದಲಾವಣೆಯನ್ನ ತರ್ತಾರಾ, ಇವರ ಮನವೊಲಿಸುವಂತಹ ಕೆಲಸ ಆಗತ್ತಾ? ಒಟ್ಟಾರೆಯಾಗಿ ಕಾದು ನೋಡಬೇಕಾಗತ್ತೆ. ನಿರ್ದಿಷ್ಟ ಖಾತೆಯೇ ಬೇಕು ಅಂತ ಹೇಳಿ ಕೆಲವರು ಪಟ್ಟು ಹಿಡಿದಿದ್ರು.
ಖಾತೆ ಹಂಚಿಕೆ ಶಿವಕುಮಾರ್ ಅವರಿಗೆ ಬಹಳಷ್ಟು ಕಗ್ಗಂಟಾಗಿ ಪರಿಣಮಿಸಿತ್ತು. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಕೂಡ ಡಿಕೆ ಶಿವಕುಮಾರ್ ಒಮ್ಮೆ ಭೇಟಿ ಆಗ್ತಾರೆ, ಈ ವಿಷಯದಲ್ಲಿ ತಮಗೆ ನೆರವು ನೀಡಿ ಅನ್ನೋದಾಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ನೆನೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಒಟ್ಟಾರೆಯಾಗಿ ಸಾಕಷ್ಟು ಚರ್ಚೆಗಳ ಆದ ನಂತರದಲ್ಲಿ ಈ ಒಂದು ಖಾತೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಹಿರಿಯರಾದ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಬದಲು ಬೆಂಗಳೂರು ಅಭಿವೃದ್ಧಿ ಖಾತೆಯೇ ಬೇಕು ಅಂತ ಹೇಳಿ ಈಗ ಪಟ್ಟು ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಇದೀಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ಡಿಮ್ಯಾಂಡ್ ಇಟ್ಟಿದ್ದಂತ ಖಾತೆ ಸಿಗದೇ ಇದ್ದಿದ್ದಕ್ಕೆ. ಹಾಗಾಗಿ ಸುದ್ದಿಗೋಷ್ಠಿ ಕತೆ ಏನಾಗಬಹುದು? ರಾಜೀನಾಮೆ ಕುರಿತಂತೆ ಏನಾದರೂ ಸ್ಪಷ್ಟನೆ ಸಿಗುತ್ತಾ, ಹೇಗೆ? ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ತಮ್ಮ ಒಂದು ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಅಂತ ನಿನ್ನೆ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ಸುಮಾರು 8 ಜನ ಶಾಸಕರ ಜೊತೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿವಾಸದಲ್ಲಿ ಸಭೆಯನ್ನು ಸೇರಿ ತಾವು ರಾಜೀನಾಮೆಯನ್ನು ಕೊಡ್ತಿದ್ದೇವೆ, ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆಯನ್ನ ನಾವು ಸಚಿವರಾಗಿ ಆ ಒಂದು ಜಿಲ್ಲೆ ಉಸ್ತುವಾರಿನ ಕೇಳಿದ್ದೆ. ಆದ್ರೆ ನಮ್ಗೆ ಹಿಂದೆ ಸಾರಿಗೆ ಇಲಾಖೆ ಇರ್ಬೋದು ಮತ್ತು ಮುಜರಾಯಿ ಇಲಾಖೆ ಕೊಟ್ಟಿದ್ರು, ಅದರ ಹಿಂದೆನೂ ಸಹ ಸಾರಿಗೆ ಇಲಾಖೆ ಕೊಟ್ಟಿದ್ರು ಮತ್ತು ಆ ಇಲಾಖೆಯಲ್ಲಿ ಯಾವುದೇ ಸಾಕಷ್ಟು ನಾವು ಕೆಲಸವನ್ನ ಮಾಡಿದ್ದೇವೆ. ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಮನೆಗೆ ಬಂದು ನನ್ನ ಮನವೊಲಿಸುವ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವ ಸ್ಥಾನವನ್ನ ಕೊಡ್ತೇವೆ ಅಂತ ನಾವು ಒಂದು ಭರವಸೆನ ಕೊಟ್ಟಿದ್ರು. ಆದ್ರೆ ಈಗ ಅವರೇ ಸಿಎಂ ಆದ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ಮೇಲೆ ಎತ್ತಾಕಿ ಅವರು ಖಾತೆಯನ್ನು ಹಂಚಿಕೆ ಮಾಡೋದು ಜಲಸಂಪನ್ಮೂಲ ಇಲಾಖೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಜಲಸಂಪನ್ಮೂಲ ಇಲಾಖೆ ಮೇಲೆ ಯಾವುದೇ ಆಸೆ ಇಲ್ಲ ಮತ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ಮಾಡುವಂತ ಅವ್ರಿಗೆ ಅದ್ರ ಬಗ್ಗೆ ಪರಿಣಿತನೂ ಸಹ ಇಲ್ಲ. ಇನ್ನು ಮೂರನೇದಾಗಿ ಜಲಸಂಪನ್ಮೂಲ ಇಲಾಖೆ ಸುಮಾರು 35-40 ಸಾವಿರ ಕೋಟಿ ರೂಪಾಯಿ ಬಾಕಿ ಉಳಿದಿದೆ ಮತ್ತು ಈ ಬಾರಿ ಕೊಟ್ಟಿರುವಂತ ಅನುದಾನದಲ್ಲಿ ಬಹುತೇಕ ಯೋಜನೆಗಳಿಗೆ ಏನು ಹಿಂದೆ ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಿಗೆ ಕಳೆದ 3 ವರ್ಷಗಳಲ್ಲಿ ಬಹುತೇಕ ಯೋಜನೆಗಳಿಗೆ ಏನು ಟೆಂಡರ್ ಬಾಕಿ ಇರ್ಬೋದು, ಟೆಂಡರ್ ಕರೆಯಲಾಗಿದೆ, ಕೆಲವು ಯೋಜನೆಗಳನ್ನ ಕಾಮಗಾರಿ ಕೈಗೊಳ್ಳಲಾಗಿದೆ, ಇನ್ನು ಕೆಲವು ಯೋಜನೆಗಳು ಬಾಕಿ ಇದೆ ಮತ್ತು ಕೇಂದ್ರ ಸರ್ಕಾರದ ಹಂತದಲ್ಲಿ ಕೆಲವು ಯೋಜನೆಗಳನ್ನ ಕ್ಲಿಯರೆನ್ಸ್ ಕೊಡ್ಬೇಕಾಗಿದೆ. ಹೀಗಾಗಿ ಬೇರೆ ಬೇರೆ ಹಂತದಲ್ಲಿರುವ ಕಾರಣ ತಾಂತ್ರಿಕ ಪರಿಣಿತಿ ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಎಚ್ ಕೆ ಪಾಟೀಲ್ ಇರ್ಬೋದು, ಅದೇ ರೀತಿ ಎಂ ಬಿ ಪಾಟೀಲ್ ಈ ಒಂದು ವಿಷಯದಲ್ಲಿ ಪರಿಣಿತಿ ಪಡ್ಕೊಂಡಿದ್ದಾರೆ. ಹಿಂದೆ ಸಾಕಷ್ಟು ಅವ್ರ ಇಲಾಖೆ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನನಗೆ ಜಲಸಂಪನ್ಮೂಲ ಇಲಾಖೆ ಬೇಡ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಖಾತೆಯನ್ನ ಕೊಡಿ. ಒಂದು ವೇಳೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಂಡು ಬಂದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ಹಾಗಾಗಿ ಇದರಿಂದ ನನ್ಗೇನು ಸಮಸ್ಯೆ ಆಗೋದಿಲ್ಲ ಅಂತ ಅನ್ನೋದನ್ನ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈ ಹಿಂದೆನೂ ಸಹ ರಾಮಲಿಂಗಾರೆಡ್ಡಿ ಇದೇ ರೀತಿ ಒಂದು ಮುನಿಸ್ಕೊಂಡು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲರೂ ಸಹ ನಿವಾಸಕ್ಕೆ ಹೋಗಿ ಮಾತುಕತೆ ನಡೆಸಿ ಅವ್ರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಮತ್ತೊಮ್ಮೆ ಅಂತಹ ಕೆಲಸವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿರುವಂತ ರಾಮಲಿಂಗಾರೆಡ್ಡಿ ಅವ್ರನ್ನ ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೂರವಾಣಿ ಕರೆ ಮಾಡಿ ಅವರಿಗೆ ಸಮಜಾಯಿಸಿ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಪಕ್ಷದ ವರಿಷ್ಠರ ಸೂಚನೆ, ನನ್ನ ನಿರ್ಧಾರವಲ್ಲ. ಹಾಗಾಗಿ ನೀವು ಪಕ್ಷ ಕೊಟ್ಟಿರುವಂತ ಏನು ಖಾತೆಯನ್ನ ನೀವು ವಹಿಸ್ಕೊಂಡು ಅದನ್ನ ನಿರ್ವಹಣೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಹೇಳ್ತಿರೋದು ಈ ಖಾತೆನ ನನಗೆ ಎಕ್ಸ್ಪರ್ಟೈಸ್ ಇಲ್ಲ, ಯಾವುದೇ ಕಾರಣಕ್ಕೂ ಈ ಖಾತೆ ಬೇಡ, ನನಗೆ ಕೊಡುವಂಗಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ, ಇಲ್ಲದಿದ್ದಲ್ಲಿ ನನಗೆ ಯಾವುದೇ ಖಾತೆ ಬೇಡ, ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ನೀವು ಸ್ವೀಕಾರ ಮಾಡಿ ಅಂತ ಒಂದು ಸಂದೇಶನ ಕೊಟ್ಟಿದ್ದಾರೆ. ಹೀಗಾಗಿ ಆರಂಭದಲ್ಲೇ ಮೊದಲ ದಿನದಲ್ಲಿ 2ನೇ ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಏನು ರಾಜಕೀಯ ಒಂದು ಪ್ರದರ್ಶನ ಅಥವಾ ಆರಂಭದಲ್ಲಿ 2 ದಿನಗಳ ಕಾಲ ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಗಿಟ್ಟಿಸ್ಕೊಂಡ್ರು. ಆದ್ರೆ ಒಂದು ಸಣ್ಣ ಸಮಸ್ಯೆ, ಡಿ ಕೆ ಶಿವಕುಮಾರ್ನ ರಾಜ್ಯದಲ್ಲಿ ಏನು ಸಮಸ್ಯೆನ ಟ್ರ್ಯಾಕರ್ ಅಂತ ಹೇಳ್ತಾರೆ ಅಥವಾ ಏನು ಚಾಣಕ್ಯ ಅಂತ ಹೇಳ್ತಾರೆ ಅಥವಾ ಈ ಬೇರೆ ಬೇರೆ ಸಮಸ್ಯೆಗಳ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅದಕ್ಕೆ ಸೊಲ್ಯೂಷನ್ ಕಂಡುಕೊಳ್ಳೋದ್ರಲ್ಲಿ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ವಿಷಯದಲ್ಲಿ ರಾಮಲಿಂಗಾರೆಡ್ಡಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲ ಆರಂಭದಲ್ಲಿ ಎಡವಿದ್ರು, ವಿಶೇಷವಾಗಿ ಮುಖ್ಯಮಂತ್ರಿ ಆಗಿ ಮತ್ತು ಪಕ್ಷದ ವರಿಷ್ಠರ ಮೇಲೆ ಎತ್ತ ಹಾಕಿ ತಾವು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಈ ಒಂದು ಹಿನ್ನೆಲೆ ರಾಮಲಿಂಗಾರೆಡ್ಡಿ ಯಾವುದೇ ಕಾರಣಕ್ಕೂ ಜಗ್ಗುವ ಮನುಷ್ಯರಲ್ಲ. ಹಾಗಾಗಿ ಅವ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ವಿಷಯ ಅಂತಂದ್ರೆ, ಸಚಿವ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅವರು ಸುತರಾಮ ಇಷ್ಟ ಇಲ್ಲ. ಅವರು ಸಹ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದನ್ನೇ ಮನವಿ ಮಾಡಿದ್ದಾರೆ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಡ, ನನಗೆ ಕಂದಾಯ ಇಲಾಖೆ ಕೊಡಿ, ನಾನು ಕಂದಾಯ ಇಲಾಖೆನ ನಿರ್ವಹಣೆ ಮಾಡ್ತೇನೆ. ಈ ಹಿಂದೆ 3 ವರ್ಷಗಳ ಕಾಲ ಸಾಕಷ್ಟು ಕೆಲಸ ಮಾಡಿ ಅನುಭವ ಆಗಿದೆ. ಹಾಗಾಗಿ ಕಂದಾಯ ಇಲಾಖೆ ಸುಧಾರಣೆ ತರ್ತಾ ಇದ್ದೇನೆ. ಮಾತೃ ಇಲಾಖೆ ಕಂದಾಯ ಇಲಾಖೆ ಇಡೀ ರಾಜ್ಯದ ಮತ್ತು ಇಡೀ ಆಡಳಿತ ಕೇಂದ್ರದ ಶಕ್ತಿ ಕೇಂದ್ರ ಇರೋದು ಜಿಲ್ಲಾಧಿಕಾರಿಗಳ ಬಳಿ, ಅಂದ್ರೆ ಕಂದಾಯ ಇಲಾಖೆ ಬಳಿ. ಹಾಗಾಗಿ ಕಂದಾಯ ಇಲಾಖೆ ಸಾಕಷ್ಟು ಕೆಲಸವನ್ನ ಮಾಡಿದ್ದೇನೆ, ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಹಿಂದೆ 3 ವರ್ಷಗಳ ಕಾಲ ಸಾಧಾರಣ ಸಮಾವೇಶ ಮಾಡೋ ಸಂದರ್ಭದಲ್ಲಿ 1 ಲಕ್ಷ 1.5 ಲಕ್ಷ ಮನೆಗಳಿರ್ಬೋದು, ಮನೆಗಳಿಗೆ ಹಕ್ಕುಪತ್ರ ಹಂಚಿಕೆ ಇರ್ಬೋದು, ಭೂಮಿ ಹಂಚಿಕೆ ಇರ್ಬೋದು ಅಥವಾ ನಿವೇಶನ ಹಂಚಿಕೆ ಇರ್ಬೋದು, ಈ ರೀತಿ ಬೇರೆ ಬೇರೆ ಹಕ್ಕುಪತ್ರ ಕೊಡುವಂತದ್ದು ಇರ್ಬೋದು,
ಖಾತೆ ಹಂಚಿಕೆ ಮಾಡಿದಿರುವುದು ಪ್ರತಿಯೊಂದು ಆಗಿರುವಂತದ್ದು ಕಂದಾಯ ಇಲಾಖೆಯಿಂದ ಮಾತ್ರ. ಹಾಗಾಗಿ ಇಡೀ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಕಾರ್ಯವೈಖರಿ ನಂಬರ್ 1 ಆಗಿದೆ ಮತ್ತು ನಾನು ನಂಬರ್ 1 ಪರ್ಫಾರ್ಮರ್ ಆಗಿದ್ದೀನಿ. ಅಂತ ಸಂದರ್ಭದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿರುವಂತಹ ಸಚಿವರಿಗೆ ಖಾತೆಯನ್ನು ಕಿತ್ತು ಹಾಕಿ ಕಾರ್ಯನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿರುವಂತಹ ಪರಮೇಶ್ವರ್ ಅವರಿಗೆ ಈ ಒಂದು ಖಾತೆ ಹಂಚಿಕೆ ಮಾಡೋದು ಎಷ್ಟು ಸಮಂಜಸ. ಹಾಗಾಗಿ ನನಗೆ ಕಂದಾಯ ಇಲಾಖೆನ ಕೊಡಿ ಅನ್ನೋದನ್ನ ಡಿಮ್ಯಾಂಡ್ ಅನ್ನ ಕೃಷ್ಣ ಬೈರೇಗೌಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಇಲಾಖೆ ಈ ನಿರ್ವಹಣೆ ಮಾಡೋದ್ರಲ್ಲಿ ಬೆಂಗಳೂರು ನಗರಾಭಿವೃದ್ಧಿಯ ನಿರ್ವಹಣೆ ಮಾಡಕ್ಕೆ ಒಂದ್ ವೇಳೆ ಕೃಷ್ಣ ಬೈರೇಗೌಡ ಕೈ ಹಾಕಿದ್ದೆ ಅದಲ್ಲಿ ಸರ್ಕಾರಕ್ಕೆ ಬರುವ ಆದಾಯ ಕೋತ ಆಗುತ್ತೆ, ರಿಯಲ್ ಎಸ್ಟೇಟ್ ಬೂಮಿಂಗ್ ಸಮಸ್ಯೆ ಆಗುತ್ತೆ. ಅದೇ ರೀತಿ ಬೆಂಗಳೂರು ನಗರದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಅಷ್ಟು ಸುಲಭವಲ್ಲ. ಯಾಕಂದ್ರೆ ಕನಿಷ್ಠ 1 ರಿಂದ 2 ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಬೆಂಗಳೂರು ನಗರದ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ. ಕಸದ ಸಮಸ್ಯೆ ಇರ್ಬೋದು, ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಮೂಲಸೌಕರ್ಯ ಸಮಸ್ಯೆಗಳಿರ್ಬೋದು, ಅಥವಾ ಮನೆಗಳ ಸಮಸ್ಯೆ ಇರ್ಬೋದು, ಅಥವಾ ಬೆಂಗಳೂರು ಅನಿಯಮಿತವಾಗಿ ಬೆಳೀತಾ ಇದೆ, ಅನ್ಕಂಟ್ರೋಲ್ ಆಗಿ ಏನು ಬೆಳೀತಾ ಇದೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕೃಷ್ಣ ಬೈರೇಗೌಡ ಸಾಧ್ಯ ಇದೆ. ಆದ್ರೆ ಅದನ್ನೆಲ್ಲ ಮೂಲಸೌಕರ್ಯ ಅಭಿವೃದ್ಧಿ ಮಾಡ್ಲಿಕ್ಕೆ, ಯಾಕಂದ್ರೆ 5 ಮಹಾನಗರ ಪಾಲಿಕೆ ಮಾಡಿದ್ರೆ ಗ್ರೇಟರ್ ಬೆಂಗಳೂರು ಚುನಾವಣೆ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಇಂತಹ ಒಂದು ಏಕಾಏಕಿ ಖಾತೆಯನ್ನ ಹೊಸದ ಕೊಟ್ರೆ ಯಾವುದೇ ಸಚಿವರು ಸಹ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಅಂತ ಕಾರಣಕ್ಕೋಸ್ಕರ ನನಗೆ ಈ ಖಾತೆ ಬೇಡ, ನೀವೇ ಇಟ್ಕೊಳ್ಳಿ, ಇಲ್ಲದಿದ್ದಲ್ಲಿ ಹೊಸದಾಗಿ ಯಾರು ಗೊತ್ತಿರುವಂತವ್ರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆಯನ್ನು ಕೊಡಿ ಅಂತ ಇರೋದನ್ನ ಕೃಷ್ಣ ಬೈರೇಗೌಡರು ಸಹ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಇಲ್ಲೊಂದು ಸಮಸ್ಯೆ ಎದುರಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕಂದಾಯ ಇಲಾಖೆನ ಪರಮೇಶ್ವರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮೇಶ್ವರ್ ಅವರು ಹೇಳಿಕೆ ಡಿಸಿಎಂ ಆಗಿದ್ರೆ ಡಿಸಿಎಂ ಆಗಿರೋ ಕಾರಣಕ್ಕೋಸ್ಕರ ಅವ್ರಿಗೆ ಕಂದಾಯ ಇಲಾಖೆ ಕೊಡಬೇಕಾಗಿದೆ ಅಂತ ಒಂದು ಮೈಂಡ್ ಸೆಟ್ ಗೆ ಡಿ.ಕೆ. ಶಿವಕುಮಾರ್ ಸ್ಟಿಕನ್ ಆಗಿದೆ. ಅಥವಾ ಪರಮೇಶ್ವರು ಸಹ ನನ್ಗೆ ಇದೇ ಖಾತೆ ಬೇಕು ಅಂತ ಡಿಮ್ಯಾಂಡ್ ಅನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇದೆ ದಿವ್ಯದಾಸ್, ಕಂದಾಯ ಇಲಾಖೆಯಲ್ಲಿ ಇತ್ತೀಚೆಗೆ ಏನು ಈ ಒಂದು ಸಬ್ ರಿಜಿಸ್ಟರ್ ಆಗಿರ್ಬೋದು ಅಥವಾ ನೋಂದಣಿ ಮತ್ತೆ ರಿಜಿಸ್ಟರ್ ಆಫೀಸರ್ ಆಗ್ತಿರುವಂತಹ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತಂದ್ರೆ ಸಚಿವ ಕೃಷ್ಣ ಬೈರೇಗೌಡರು ಇಡೀ ಒಂದು ಇಲಾಖೆಯನ್ನು ಸಾಕಷ್ಟು ಅಭಿವೃದ್ಧಿನ ಮಾಡುವ ಮೂಲಕ ಈ ಅಕ್ರಮ ನೋಂದಣಿ ಮತ್ತು ಅಕ್ರಮವಾಗಿ ಆಸ್ತಿಗಳ ನೋಂದಣಿ ಮಾಡುವಂತದ್ದು, ಯಾರ ಹೆಸರಿಗೆ ಯಾರೋ ಅಕ್ರಮ ನೋಂದಣಿ ಮಾಡುವಂತದ್ದು, ಏನು ಈ ಒಂದು GBA ಮಾಡ್ಕೊಂಡು ಅಥವಾ GP ಮಾಡ್ಕೊಂಡು ಬೇರೆ ಯಾರಿಗೆ ಹೆಸರಿಗೆ ನೋಂದಣಿ ಮಾಡುವಂತದ್ದು, ಒಂದೇ ಆಸ್ತಿನ 3 ಜನ 4 ಜನಗೆ ನೋಂದಣಿ ಮಾಡೋದು, ಇವೆಲ್ಲದನ್ನು ಸಹ ಕೃಷ್ಣ ಬೈರೇಗೌಡರು ತಡೆದಿದ್ರು. ಆ ಮೂಲಕ ಆಸ್ತಿ ಮಾಲೀಕರಿಗೆ ನ್ಯಾಯ ದೊರಕಿಸುವಂತ ಕೆಲಸವನ್ನು ಮಾಡುದು. ಇಲ್ಲೆಲ್ಲೊಂದ್ ಕಡೆ ಈ ಒಂದು ಸಬ್ ರಿಜಿಸ್ಟರ್ ಮಾಫಿಯಾ ಕೆಲಸ ಮಾಡಿದೆ. ಆ ಮೂಲಕ ಸಚಿವರಂತಹ ಈಗಿನ DCM ಆಗಿರುವಂತಹ ಪರಮೇಶ್ವರ್ ಅವರು ಈ ಒಂದು ಮಾಫಿಗೆ ಅಥವಾ ಈ ಒಂದು ಇದಕ್ಕೆ ಒತ್ತಡಕ್ಕೊಳಗಾಗಿ ಕಂದಾಯ ಇಲಾಖೆನ ಬೇಕು ಅಂತ ಪಡ್ಕೊಂಡಿದ್ದಾರೆ ಅಂತ ಒಂದು ಆರೋಪಗಳು ಸಹ ಕೇಳ್ಬೋದು. ಇದ್ರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ ಅನ್ನೋದನ್ನ ಇಲಾಖೆ ಸಚಿವರುಗಳನ್ನ ಪರಾಮರ್ಶೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಅವರ ಒಂದು ಇಲಾಖೆಯಲ್ಲಿ ಕೆಲವೊಂದು ಈ ಒಂದು ವಿಷಯಗಳು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಪರಮೇಶ್ವರ್ಗೆ ಈ ಖಾತೆ ಕೊಟ್ಟಿದ್ದೆ ಅದ್ರಲ್ಲಿ ನಿರ್ವಹಣೆ ಮಾಡೋದ್ ಬದಲಾಗಿ ಇಡೀ ಇಲಾಖೆಯನ್ನ ಇಡೀ ವ್ಯವಸ್ಥೆಯನ್ನ ಅಥವಾ ಈಗ ಆಗಿರುವಂತ ಎಲ್ಲ ಅಭಿವೃದ್ಧಿನ ಕುಲಗೆಡಿಸ್ತಾರೆ ಅಂತ ಆರೋಪ ಬಂದಿದೆ. ಈಗ ಸಿಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಪರಮೇಶ್ವರ್ ಅವರ ಮನವೊಲಿಸಿ ಈ ಖಾತೆಯನ್ನ ವಾಪಸ್ ಕೃಷ್ಣ ಬೈರೇಗೌಡ ಕೊಡಿಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಕೊಡಿಸ್ಬೇಕಾಗತ್ತೆ ಅಂತ ಒಂದು ವಿಷಯ. ಅದಕ್ಕೆ ಇಲ್ಲಿ ಈಗ 3 ಜನ ಟ್ರಯಾಂಗಲ್ ಸಮಸ್ಯೆ ಆಗಿದೆ. ಮೊದಲು ಒಬ್ಬರದೇ ಸಮಸ್ಯೆ ಇತ್ತು ರಾಮಲಿಂಗಾರೆಡ್ಡಿ ಅವ್ರದ್ದು. ಈಗ ಒಬ್ಬೊಬ್ಬರಿಗೆ ಒಂದೊಂದು ಖಾತೆ ಹಂಚಿಕೆ ಮಾಡಿರೋ ಕಾರಣಕ್ಕೋಸ್ಕರ ಪರಮೇಶ್ವರ್ ಕಂದಾಯ ಇಲಾಖೆ ನಂಗೆ ಬೇಕು ಅಂತ ಪಟ್ಟಿಡ್ತಿದ್ದಾರೆ. ಕಂದಾಯ ಇಲಾಖೆಯಿಂದ ನಿರ್ಮಾಣ ಮಾಡಿರೋ ಕೃಷ್ಣ ಬೈರೇಗೌಡರು ನನಗೆ ಕಂದಾಯ ಇಲಾಖೆ ಕೊಡಿ, ಬೆಂಗಳೂರು ಅಭಿವೃದ್ಧಿ ಬೇಡ ಅಂತ ಹೇಳ್ತಿದ್ದಾರೆ. ಇನ್ನು ಜಲಸಂಪನ್ಮೂಲ ಪಡ್ಕೊಂಡ್ರು ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರ ಅಭಿವೃದ್ಧಿ ಕೊಡಿ, ಜಲಸಂಪನ್ಮೂಲ ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾಗಿ 3 ಜನಕ್ಕೂ ಇಲಾಖೆ ಬೇಕಾಗಿಲ್ಲ. ಅದ್ರ ಬೇಕಾಗಿರೋದು ಏಕೈಕ ಈ ಕಂದಾಯ ಇಲಾಖೆ ಬೇಕಾಗಿರೋದು ಪರಮೇಶ್ವರ್ ಅವರಿಗೆ. ಹೀಗಾಗಿ ಹಂಚಿಕೆ ಮಾಡಿರೋದು ಪರಮೇಶ್ವರ್. ಹೀಗಾಗಿ ಈ ಗೊಂದಲವನ್ನ ಡಿ.ಕೆ. ಶಿವಕುಮಾರ್ ಅವರು ಹ್ಯಾಂಡಲ್ ಮಾಡ್ಬೇಕಾಗಿತ್ತು, ಅಥವಾ ಟ್ರಬಲ್ ಶೂಟರ್ ಅಂತ ಹೇಳ್ತಾರೆ. ಆ ಟ್ರಬಲ್ ಅನ್ನ ಬಗೆಹರಿಸಬೇಕಾಗಿತ್ತು. ಆದ್ರೆ ಟ್ರಬಲ್ ಅನ್ನ ಅವರು ಈ ಸಮಸ್ಯೆಯನ್ನು ಬಗೆಹರಿಸುವ ಬದಲಾಗಿ ಟ್ರಬಲ್ ಅನ್ನ ಅವರೇ ತಂದ್ಕೊಂಡಿದ್ದಾರೆ. ಹಾಗಾಗಿ ಆರಂಭದಲ್ಲೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ತಮ್ಮ ಈ ಒಂದು ಖಾತೆ ಹಂಚಿಕೆಯಲ್ಲಿ ವಿಫಲರಾಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತದೆ. ಅದ್ರ ಪರಿಣಾಮವೇ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಾವು ಸಹ ಅವರ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿ ತಡರಾತ್ರಕ್ಕೂ ಸಹ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ವಿ. ಆದ್ರೆ ಅವ್ರ ದೂರವಾಣಿಗೆ ಲಭ್ಯವಾಗಿಲ್ಲ. ಹಾಗಾಗಿ ಇಂದು ಬೆಳಿಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಒಂದು ವಿಷಯ. ಎರಡನೇ ವಿಷಯ ಅಂತಂದ್ರೆ ಇಂದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು ರಾಜ್ಯಸಭೆಗೆ ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಾದ್ರೂ ನಾನು ಮಾತುಕತೆ ಮಾಡಿ ಪಕ್ಷದ ವರಿಷ್ಠರ ಗಮನ ತಂದು ನಾನು ಖಾತೆ ಹಂಚಿಕೆ ಮಾಡ್ಕೊಳ್ಳೋ ತನಕ ಸಮಯಾವಕಾಶ ಕೊಡಿ ಅಂತ ಮನವಿಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಇಂದು ಬೆಳಗ್ಗೆ ನಿರ್ಧಾರ ಕೈಗೊಳ್ತಾರೆ ಅಥವಾ ಮಧ್ಯಾಹ್ನ ನಂತರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸ್ತಾರೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.